ಅನಧಿಕೃತ ನಿರ್ಮಾಣ ಹಂತದ ಕಟ್ಟಡಗಳ ಬಗ್ಗೆ ಕೊನೆಗೂ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ಅಂತಹ ಕಟ್ಟಡಗಳ ವಿರುದ್ಧ ಸಮರ ಸಾರುವ ಮೂಲಕ ತೆರವು ಸಂಬಂಧ ಮಾಲೀಕರಿಗೆ ಖಡಕ್ ವಾರ್ನಿಂಗ್ ಕೂಡ ನೀಡಿತ್ತು. ಮಹದೇವಪುರ ವಲಯದಲ್ಲಿ ಅತಿ ಹೆಚ್ಚು ಅನಧಿಕೃತ ನಿರ್ಮಾಣ ಹಂತದ ಕಟ್ಟಡಗಳು ಒತ್ತೆಯಾಗಿವೆ. ಬಾಬುಸ್ಪಾಳೆ ನಿರ್ಮಾಣ ಹಂತದ ಕಟ್ಟಡ ದುರಂತ ಇಡೀ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿತ್ತು. 9 ಕಾರ್ಮಿಕರು ತಮ್ಮ ಘಟನೆಯಲ್ಲಿ ಪ್ರಾಣ ಕಳೆದುಕೊಂಡಿದ್ರು. ಅದಾದ ಬಳಿಕ ನಗರದ ಅನಧಿಕೃತ ನಿರ್ಮಾಣ ಹಂತದ ಕಟ್ಟಡಗಳ ಸರ್ವೆಗೆ ಡಿಸಿಎಂ ಖಡಕ್ ಆದೇಶ ನೀಡಿದ್ದ ಬಳಿಕ ಅಲರ್ಟ್ ಆಗಿತ್ತು ಬಿಬಿಎಂಪಿ. ನಗರದಲ್ಲಿ 2000 ನಿರ್ಮಾಣ ಹಂತದ ಅನಧಿಕೃತ ಕಟ್ಟಡಗಳಿರುವ ಬಗ್ಗೆ ಸರ್ವೆ ಕೂಡ ಮಾಡಿದ್ರು. ಅವುಗಳ ಸಂಬಂಧ ಪ್ರಕ್ರಿಯೆ ಕೂಡ ಆರಂಭಿಸಿದೆ. ರಾಜಧಾನಿಯಲ್ಲಿ ಅನಧಿಕೃತ ಕಟ್ಟಡಗಳ ವಿರುದ್ಧ ಕಾರ್ಯಾಚರಣೆಯನ್ನು ಮತ್ತಷ್ಟು ತೀವ್ರಗೊಳಿಸಿದ ಬಿಬಿಎಂಪಿ ಮಹದೇವಪುರ ವಲಯದಲ್ಲಿ ನಿರ್ಮಾಣ ಹಂತದಲ್ಲಿರುವಂತಹ 400ಕ್ಕೂ ಹೆಚ್ಚು ಅನಧಿಕೃತ ಕಟ್ಟಡಗಳನ್ನು ನೆಲಸಮಗೊಳಿಸಲು ಆದೇಶ ಹೊರಡಿಸಿದೆ. ನವೆಂಬರ್ 28ರಿಂದ ಬಿಬಿಎಂಪಿ ಅಧಿಕೃತವಾಗಿ ಅನಧಿಕೃತ ಕಟ್ಟಡಗಳ ಸರ್ವೆ ಆರಂಭಿಸಿತ್ತು. ಅದರಲ್ಲಿ 2000ಕ್ಕೂ ಹೆಚ್ಚು ಅಕ್ರಮ ಕಟ್ಟಡಗಳನ್ನು ಪತ್ತೆ ಹಚ್ಚಲಾಗಿದೆ. ಮಹದೇವಪುರ ವಲಯದಲ್ಲಿ ಅತ್ಯಧಿಕ ಅನಧಿಕೃತ ಕಟ್ಟಡಗಳು ಕಂಡುಬಂದಿದ್ದು, ಈಗ ನೋಟಿಸ್ ಜಾರಿ ಮಾಡಿ ಅವುಗಳನ್ನು ತೆರವುಗೊಳಿಸಲು ಕ್ರಮ ಕೂಡ ಕೈಗೊಳ್ಳಲಾಗಿದೆ. ಈ ಹೊರ ವಲಯದಲ್ಲಿ ಅನಧಿಕೃತ ಕನ್ಸ್ಟ್ರಕ್ಷನ್ ಆಗ್ತಕ್ಕಂಥ ವಿಚಾರ ಜಾಸ್ತಿ ಇದೆ. ಮಹದೇವಪುರ ಹೇಗಾದ್ರೂ ದೊಡ್ಡ ಏರಿಯಾ ಇದೆ, ಇದಕ್ಕಾಗಿ ಜಾಸ್ತಿ ಬರುತ್ತೆ. ಮಹದೇವಪುರ ಆಗಲಿ ಆರ್ ಆರ್ ನಗರದಲ್ಲಿ ಕೂಡ ನೋಡಿದರೆ ಏನಾಗಿದೆ, ಅಲ್ಲಿ ಬಿ ಖಾತಾ ಜಾಸ್ತಿ ಇದೆ. ಬಿ ಖಾತಾ ಬಂದ ಮೇಲೆ ನಾವು ಬಿಲ್ಡಿಂಗ್ ಲೈಸೆನ್ಸ್ ಕೊಡಲ್ಲ. ಅಂತಹ ದೃಷ್ಟಿನಲ್ಲಿ ಎಲ್ಲ ಬಿಲ್ಡಿಂಗ್ಸ್ ಕಟ್ತಾ ಇದ್ದಾರೆ, ಆಲ್ ಆರ್ ಇಲ್ಲಿಗಲೇ ಬಂದ್ಬಿಡುತ್ತೆ. ಹೀಗಾಗಿ ಅಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಇಲ್ಲಿಗಲ್ ಡೆಫಿನೇಷನ್ ಏನಿದೆ ಬಹಳ ವಿಸ್ತೃತವಾಗಿ ಹೋದರೆ ಅಲ್ಲಿ ಬಿಲ್ಡಿಂಗ್ ಏ ಖಾತಾ ಇದ್ರೂ ಸಹ ಬಿಲ್ಡಿಂಗ್ ಲೈಸೆನ್ಸ್ಗೆ ವಾಲೇಟ್ ಮಾಡಿದ್ರು ಸಹ ಅದು ಅನೌಥರೈಸ್ಡ್ ಇರುತ್ತೆ. ಇನ್ನು ಮಹದೇವಪುರ ಉಪವಿಭಾಗದ ವ್ಯಾಪ್ತಿಯ 285 ನಿರ್ಮಾಣ ಹಂತದ ಕಟ್ಟಡಗಳು ಹಾಗೂ ಕೆಆರ್ಪುರ ಉಪವಿಭಾಗದ 117 ಕಟ್ಟಡಗಳಿಗೆ ಈಗಾಗಲೇ ನೋಟಿಸ್ ಜಾರಿಯಾಗಿದೆ. ಮಹದೇವಪುರ ವಲಯದ ಮುಖ್ಯ ಎಂಜಿನಿಯರ್ ಲೋಕೇಶ್ ಅವರ ಪ್ರಕಾರ ಇವುಗಳ ನಿರ್ಮಾಣದಲ್ಲಿ ನಿಯಮ ಉಲ್ಲಂಘನೆಯಾಗಿರುವುದರಿಂದ ಕಟ್ಟಡಗಳನ್ನು ನೆಲಸಮಗೊಳಿಸಲಾಗುತ್ತಿದೆ. ಅನಧಿಕೃತ ನಿರ್ಮಾಣ ಹಂತದ ಕಟ್ಟಡ ಮಾಲೀಕರಿಗೆ ಈಗಾಗಲೇ ನೋಟಿಸ್ ನೀಡಲಾಗಿದೆ. ನೋಟಿಸ್ ನೀಡಿದ 7 ದಿನಗಳಲ್ಲಿ ಕಟ್ಟಡ ತೆರವು ಮಾಡಬೇಕು, ಇಲ್ಲವಾದ್ರೆ ಕಟ್ಟಡ ಸೀಸ್ ಮಾಡ್ತೀವಿ. ಇನ್ನು ನೋಟಿಸ್ ನೀಡಿದ ಕಟ್ಟಡಗಳಿಗೆ ಬ್ಯಾನರ್ ಹಾಕುವ ಮೂಲಕ ಸಾರ್ವಜನಿಕರಿಗೆ ಮಾಹಿತಿ ನೀಡುವ ಕೆಲಸವನ್ನ ಮಾಡಿದೆ ಅಂತ ಪಾಲಿಕೆ ಆಯುಕ್ತರು ತಿಳಿಸಿದ್ರು. ಬೋಗಸ್ ಪ್ಲಾನ್ ಅಂತ ಹೇಳಕ್ ಬರಲ್ಲ. ಬೋಗಸ್ ಪ್ಲಾನ್ ಅಂತ ಅಂದ್ರೆ ಖಾತಾನೇ ಇರ್ಲಿಲ್ಲ, ಖಾತಾ ಸೃಷ್ಟಿ ಮಾಡಿರುವುದು, ಅದು ಆತರ ಕಾಣ್ತಾ ಇಲ್ಲ. ತಮ್ಮ ಹತ್ರ ಬಂದ್ರೆ ನನಗೆ ಕೊಡಿ. ಏನಾಗಿದೆ ಅಂದ್ರೆ ಖಾತಾ ಬಿ ಕೊಡ್ಬೇಕಾಗಿತ್ತು, ಖಾತಾ ಎ ಕೊಟ್ಬಿಟ್ಟಿದೀವಿ ನಾವು. ಡೆವಲಪ್ಮೆಂಟಲ್ ಫೀಸ್ ಕಟ್ಸ್ಬಿಟ್ಟು 2008-9 ಸರ್ಕ್ಯುಲರ್ ಪ್ರಕಾರ ಅದು ನಾವು ಈಗ ಸ್ಟಾಪ್ ಮಾಡಿದೀವಿ. ಒಟ್ಟಾರೆ ಕೊನೆಗೂ ಅನಧಿಕೃತ ನಿರ್ಮಾಣ ಹಂತದ ಕಟ್ಟಡಗಳ ಸಂಬಂಧ ಕಾರ್ಯಾಚರಣೆ ಆರಂಭವಾಗಿದೆ. ಸರ್ವೆಯಲ್ಲಿ ಪತ್ತೆಯಾಗಿರೋ ಅಷ್ಟೂ ಕಟ್ಟಡ ಬೇಗ ತೆರವಾಗಬೇಕಿದ್ದು, ಬಿಬಿಎಂಪಿ ಕೆಲಸವನ್ನ ಅಂದುಕೊಂಡಷ್ಟೇ ವೇಗವಾಗಿ ಮುಗಿಸಲಿದೆಯಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ.